ಧರ್ಮಸ್ಥಳ ಅನ್ನೋದು ಒಂದು ಪವಿತ್ರ ಕ್ಷೇತ್ರ. ಈಗ ಒಂದು ದೈತ್ಯ ಪ್ರತಿಭೆ ಅವರು ಬಂಧನದ ಭೀತಿಯಲ್ಲಿದ್ದಾರೆ. ಕಷ್ಟ ಬಂದ್ರು ಅವನೇ, ನಷ್ಟ ಆದ್ರೂ ಅವನೇ. ಈ ಅಣ್ಣಂಗೆ ಜೈ ಅಣ್ಣಂಗೆ ಜೈ ಅನ್ನೋರು 4 ಜನ ಇರ್ತಾರಲ್ಲ, ಆ ಬುರುಡೆ ಗ್ಯಾಂಗ್ ಏನೆಲ್ಲ ಪುಂಕೊಂಡು ಬಂತಲ್ಲ, ಅದಂತೂ ಭಯಂಕರ ದೊಡ್ಡ ಸಮಸ್ಯೆ. ಕೇಳಬೇಕು ಕೇಳಿ ನಗಬೇಕು ಆಗಿತ್ತು. ಓಡಿ ಮಹೇಶಣ್ಣ ಓಡಿ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಅಶ್ವವೇಗ. ವೀಕ್ಷಕರೇ, ಇವತ್ತು ಕರ್ನಾಟಕದಲ್ಲಿ 2 ಡಿ ನ್ಯೂಸ್ಗಳು ಭಯಂಕರ ಸೌಂಡಲ್ಲಿದೆ. ಒಂದು ಯಾರೋ ಡಿ ಬಾಸ್ ಅಂತಲ್ಲ, ಕೊಲೆ ಆರೋಪದ ಮೇಲೆ ಜೈಲಿಗೆ ಹೋಗಿ ಇವತ್ತೇನೋ ಚಾರ್ಜ್ ಶೀಟ್ ಅದೇನೋ ಹಾಕ್ತಾರಂತಲ್ಲ, ಅವರ ನ್ಯೂಸು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ. ಇನ್ನೊಂದು ಡಿ ನ್ಯೂಸ್ ಯಾವುದು? ಆ ಡಿ ನ್ಯೂಸೇ ಧರ್ಮಸ್ಥಳ ನ್ಯೂಸು. ಅಂದರೆ ಧರ್ಮಸ್ಥಳದ ವಿರುದ್ಧ ಒಂದು ಷಡ್ಯಂತ್ರ ಆಗಿತ್ತಲ್ಲ, ಆ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ದೈತ್ಯ ಪ್ರತಿಭೆ ಅವರು ಬಂಧನದ ಭೀತಿಯಲ್ಲಿದ್ದಾರೆ. 1 ತಿಂಗಳಿಂದ ಈ ವನವಾಸದಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಅಜ್ಞಾತವಾಗಿದ್ದ ಆ ದೈತ್ಯ ಪ್ರತಿಭೆ ಈಗ ಕೋರ್ಟ್ ಮುಂದೆ ಶರಣಾಗತಿ ಅಂತ ಬಂದಿದೆ. ಅವ್ರು ಯಾರಂತ ಗೊತ್ತಾಗಿರ್ಬೇಕಲ್ಲ, ಅವರೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಆ ಬಾಬಬ್ಬಬ್ಬಬ್ಬ, ಆ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಏನೆಲ್ಲ ಷಡ್ಯಂತ್ರ ಮಾಡಿದ್ರು, ಏನೆಲ್ಲ ಕಳಂಕಗಳನ್ನು ತರೋಕೆ ನೋಡಿದರು. ಅಂದರೆ ಈಗೊಂದು ಬುರುಡೆ ಗ್ಯಾಂಗ್ ಅಂತ ಇದೆಯಲ್ಲ, ಅವನೊಬ್ಬನ ಯಾವುದೋ ಸಾಬ್ರು ಸಮೀರ ಯೂಟ್ಯೂಬರ್ ಅಂತೆ, ಆಮೇಲೆ ಅದು ಯಾವುದೋ ಬಟ್ಟಕ್ಕ ಅಂತೆ, ಆಮೇಲೆ ರಿಟೈರ್ಡ್ ಪೊಲೀಸ್ ಆಫೀಸರು ಅಂತ ಕರ್ಕೊಳ್ಳೋ ಮಟ್ಟಣ್ಣ ಅಂತೆ, ಆಮೇಲೆ ಬುರುಡೆ ಹೂತಿಟ್ಟಿದ್ದು ಚಿನ್ನಯ್ಯ ಅಂತೆ, ಆ ಬುರುಡೆ ತಂದುಕೊಟ್ಟಿದ್ದು ಜಯಂತಿ ಟಿ ಅಂತೆ. ಇವ್ರನ್ನೆಲ್ಲ ಬುರುಡೆ ಗ್ಯಾಂಗ್ ಅಂತ ಅಂದರೆ ಕಂಬೈನ್ ಆಗಿ ಕರೀತಾರೆ. ಆ ಬುರುಡೆ ಗ್ಯಾಂಗಿಗೆ ಒಬ್ಬರು ಹೆಡ್ ಮಾಸ್ಟರ್ ಇರಬೇಕಲ್ಲ, ಆ ಆರೋಪದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರಿದೆ. ಹೀಗಾಗಿ ಅವ್ರೇನು ಮಾಡಿದ್ರು, ಈ ನಿರೀಕ್ಷಣಾ ಜಾಮೀನು ಅಂತ ಕರೀತಾರಲ್ಲ, ಅದನ್ನು ಕೋರ್ಟಿಂದ ನಮಗೆ ಕೊಡಿಸ್ಬೇಕು ಅಂತ ಲಾಯರನ್ನು ಮುಂದೆ ಬಿಟ್ಟು ಅಣ್ಣ ಎಸ್ಕೇಪು. ಎಲ್ಲಿಗೆ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ, ಏನೂ ಪತ್ತೆ ಇಲ್ಲ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಆಮೇಲೆ ಅವರ ಮನೆಗೆ ನೋಟಿಸನ್ನು ಕೊಡಲಾಯಿತು. ಆ ನೋಟಿಸಲ್ಲಿ ಏನಿತ್ತು ಅಂದರೆ, ನಿಮ್ಮ ಮೇಲೆ ಒಂದಿಷ್ಟು ಪ್ರಕರಣಗಳಿದ್ದಾವೆ, ನೀವು ವಿಚಾರಣೆಗೆ ಬನ್ನಿ, ಬರದೇ ಇದ್ದರೆ ಯಾವ ರೀತಿಯಲ್ಲಿ ಕರ್ಕೊಂಬರ್ಬೇಕು, ಅಂದರೆ ಅರೆಸ್ಟ್ ಮಾಡಿ ಹೇಗೆ ಕರ್ಕೊಂಬರ್ಬೇಕು ಅಂತ ನಮಗೆ ಗೊತ್ತಿದೆ ಅಂತ ಪೊಲೀಸರು ನೋಟಿಸನ್ನು ಕೊಟ್ಟರು. ಅದಾದ 1 ತಿಂಗಳಾಯಿತು ಅವರು ಈಗ ಕೋರ್ಟಿಗೆ ಹಾಜರಾಗಿದ್ದಾರೆ. ನಾನು ಕೇಳೋದು ಮಹೇಶ್ ಶೆಟ್ಟಿ ತಿಮರೋಡಿಗೆ ಈಗ ಒಂದು ಜನರಲ್ ನಾಲೆಜ್ ಪ್ರಶ್ನೆಯನ್ನು ಕೇಳೋಣ. ಸರ್, ನಿಮಗೆ ಗೊತ್ತಿರೋ ಪ್ರಮುಖ 4 ದಿಕ್ಕುಗಳು ಯಾವುದು ಅಂತ ಕೇಳಿದ್ರೆ ಅವರು ಖಂಡಿತವಾಗಿ ಉತ್ತರವನ್ನು ಕೊಡ್ತಾರೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ. ಯಾಕೆಂದರೆ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಬೇಕು ಅಂತ ಆಸೆಪಟ್ಟವರು, ಅದಕ್ಕಾಗಿ ಸಿಕ್ಕಾಪಟ್ಟೆ ಶ್ರಮವನ್ನು ಮಾಡಿದವರು. ಆದರೆ ಅವರು ಆಯ್ದುಕೊಂಡ ದಾರಿ ಬಗ್ಗೆ ಸ್ವಲ್ಪ ಸಮಸ್ಯೆ ಇತ್ತು, ಅದು ಈಗ ಅವರಿಗೆ ಅರ್ಥ ಆಗ್ತಾ ಇರಬೇಕು. ಈಗ ಅವರಿಗೆ ಆ 4 ದಿಕ್ಕಿಂದ ಯಾಕೆ ವಿಚಾರ ತೆಗೆದೆ ಅಂದರೆ, 4 ದಿಕ್ಕಿಂದ ಬಾಣ ಬಂದಾಗ ಹೆಂಗೋ ತಪ್ಪಿಸ್ಕೋಬೋದೇನು. ಪೂರ್ವದಿಂದ ಬಂದಾಗ ಉತ್ತರಕ್ಕೆ ಜಿಗಿಯೋದು, ಉತ್ತರದಿಂದ ಬಂದಾಗ ಪಶ್ಚಿಮಕ್ಕೆ ಜಿಗಿಯೋದು, ಪಶ್ಚಿಮದಿಂದ ತೂರಿ ಬಂದರೆ ದಕ್ಷಿಣಕ್ಕೆ ಜಿಗಿಯೋದು, ಹಾಗೆ ದಕ್ಷಿಣದಿಂದ ಬಂದೇ ಬಿಟ್ಟೆ ಅಂತ ಬಾಣ ಹೇಳಿದಾಗ ಪೂರ್ವಕ್ಕೆ ಹೋಗಿ ಪಾಚ್ಕೊಳ್ಳೋದು, ಈ ಥರದಲ್ಲಿ ತಪ್ಪಿಸ್ಕೋಬೋದೇನು. ಆದರೆ ಈಗ 5ನೇ ಬಾಣ ಬಂದುಬಿಟ್ರೆ ಎಲ್ಲಿಗೆ ಹೋಗಬೇಕು ಅನ್ನೋ ಒಂದು ಗೊಂದಲ ಕ್ರಿಯೇಟ್ ಆಗುತ್ತೆ. ಯಾಕೆ 5 ಬಾಣಗಳ ಮೆನ್ಷನನ್ನು ಮಾಡಿದೆ ಅಂದರೆ, ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ 5 ಬೇರೆ ಬೇರೆ ಕೇಸ್ಗಳಿವೆ. ಅಂದರೆ ಒಂದೇ ಕೇಸಲ್ಲಿ ಬೇರೆ ಬೇರೆ 5 ಏನೋ ಇದಲ್ಲ, 5 ಬೇರೆ ಬೇರೆ ಕೇಸುಗಳಿವೆ. ಅದರಲ್ಲಿ ಮೊದಲನೇ ಕೇಸ್ ಅಂದರೆ ಉಜಿರೆಯ ಬೆನಕ ಆಸ್ಪತ್ರೆಯಲ್ಲಿ ವರದಿಗಾರ ಹಾಗೂ ಕ್ಯಾಮ್ರಾಮನ್ ಮೇಲೆ ಅವರ ಟೀಮ್ ಹಲ್ಲೆ ಮಾಡಿದ್ದು, ಅದರ ಮುಂದಾಳತ್ವವನ್ನು ಅವರು ವಹಿಸಿದ್ದು. ಅಂದರೆ ಈ ಅಣ್ಣಂಗೆ ಜೈ ಅನ್ನೋರು 4 ಜನ ಇರ್ತಾರಲ್ಲ, ಒಂದಿಷ್ಟು ಬಿರಿಯಾನಿ, 4 ಕಬಾಬು, ಹಾಗೆ ಚಿಲ್ಡ್ ನೊರೆ ಕಷಾಯ ಕೊಟ್ಬಿಟ್ರೆ ಏನು ಬೇಕಾದರೂ ಘೋಷಣೆ ಕೂಗ್ತಾರಲ್ಲ, ಅವ್ರನ್ನೆಲ್ಲ ನಂಬಿಕೊಂಡು ತಾನು ದೊಡ್ಡ ಲೀಡರು, ನನ್ನನ್ನು ಅರೆಸ್ಟ್ ಮಾಡಿದ್ರೆ ಇಡೀ ಕರ್ನಾಟಕ ಸೇರಿಬಿಡುತ್ತೆ ಅಂದುಕೊಂಡು ತಮ್ಮ ತೋಳಿನ ಬಲವನ್ನು ಆ ವರದಿಗಾರ ಹಾಗೂ ಕ್ಯಾಮ್ರಾ ಮೇಲೆ ತೋರಿಸಿದ್ರು. ಅದು ಪೊಲೀಸ್ ಪ್ರಕರಣ ದಾಖಲಾಗಿತ್ತು. ಅದೊಂದು ಪ್ರಕರಣವನ್ನು ಅವರು ಈಗ ಎದುರಿಸಬೇಕಾಗುತ್ತೆ. ಯಾಕೆಂದರೆ ಕೋರ್ಟಿಗೆ ಶರಣಾಗಿದ್ದಾರೆ. ಇನ್ನೂ ಅದೇ ಜಾಗದಲ್ಲಿ ಇನ್ನೊಂದು ಕೇಸು ಆಸ್ಪತ್ರೆ ಕಡೆಯಿಂದ ಬಂದಿದೆ. ಏನಪ್ಪ ಅಂತ ಕೇಳಿದ್ರೆ, ಆಸ್ಪತ್ರೆ ಅಂದರೆ ಹೇಗಿರುತ್ತೆ, ಆಸ್ಪತ್ರೆಯಲ್ಲಿ ಮತ್ತು ಲೈಬ್ರರಿಯಲ್ಲಿ ಜಾಸ್ತಿ ಗಲಾಟೆ ಮಾಡಬಾರ್ದು, ಜೋರಾಗಿ ಮಾತಾಡಬಾರ್ದು. ಇಲ್ಲಿ ಓದುಗರಿರ್ತಾರೆ, ಅಲ್ಲಿ ರೋಗಿಗಳಿರ್ತಾರೆ, ಹೀಗಾಗಿ ಸಮಸ್ಯೆ ಆಗುತ್ತೆ. ಅದೊಂದು ಕಾಮನ್ ಸೆನ್ಸು, ಹಾಗೆ ಅದು ಕಾನೂನು ಕೂಡ ಹೌದು. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕನಿಷ್ಠ 100 ಜನರನ್ನ ಕರ್ಕೊಂಬಂದು ಆಸ್ಪತ್ರೆಯಲ್ಲಿ ದೊಂಬಿ, ಗಲಾಟೆ, ಜಗಳ ಹೀಗೆ ಮಾಡಿ ಅಲ್ಲಿಯ ವಾತಾವರಣವನ್ನು ಹಾಳು ಮಾಡಿದ್ರು ಅನ್ನೋ ಕೇಸ್ ಬಿದ್ದಿದೆ.
ಇದು ಕೇಸ್ ನಂಬರ್ 2, ಅಂದರೆ ಎರಡನೇ ದಿಕ್ಕಿನಲ್ಲಿ ಬರಬಹುದಾದ ಬಾಣ. ಇನ್ನು ನಾವು ಸೌಜನ್ಯ ಪರ ಹೋರಾಟಗಾರರು, ಸೌಜನ್ಯ ಅದು ಹತ್ಯೆ ಆಗಿದೆ, ಅದಕ್ಕೆ ನ್ಯಾಯ ಕೊಡಿಸೋ ತನಕ ನಾವು ವಿಶ್ರಾಂತಿ ತಗೊಳ್ಳೋದೇ ಇಲ್ಲ ಅಂತ ಆ ಬುರುಡೆ ಗ್ಯಾಂಗ್ ಏನೆಲ್ಲ ಪುಂಕೊಂಡು ಬಂತಲ್ಲ, ಅದಕ್ಕೆ ಅವರು ಈ ಜನರ ಜೊತೆಗೆ ಕಮ್ಯುನಿಕೇಷನ್ಗೆ ಬಳಸ್ಕೊಂಡಿದ್ದು ಯೂಟ್ಯೂಬ್ ಮಾಧ್ಯಮವನ್ನು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದು ಸಾಕಷ್ಟು ಇಂಟರ್ವ್ಯೂಗಳನ್ನು ನಾವು ನೋಡಿದ್ದೀವಿ, ಸಾಕಷ್ಟು ಬೇರೆ ಬೇರೆ ಚಾನಲ್ಗಳಲ್ಲಿ ಸಿಗುತ್ತೆ. ಅಲ್ಲಿ ಅವರ ಮಾತುಗಳನ್ನು ನೋಡಬೇಕು. ಅಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಹಾಗೂ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಕೂಡ ಅಲ್ಲಿ ಪ್ರಕರಣ ದಾಖಲಾಗಿದೆ. ಅದು 3ನೇ ಬಾಣ, 3ನೇ ದಿಕ್ಕಿನಿಂದ. ಅಯ್ಯಯ್ಯಯ್ಯಯ್ಯ, ಅವರ ಇಂಟರ್ವ್ಯೂಗಳನ್ನು ನೋಡಬೇಕಿತ್ರಿ, ಕೇಳಬೇಕು, ಕೇಳಿ ನಗಬೇಕು ಹಾಗಿತ್ತು. ಯಾಕೆಂದರೆ ಅವ್ರು ಒಂದ್ಸಲ ಮನೆಯಲ್ಲಿ ಕೂತಿದ್ರಂತೆ, ಅದು ಬೇರೆ ಊಟಕ್ಕೆ, ಒಂದು ಫೋನ್ ಬಂತಂತೆ, ಮಹೇಶ್ ಅಣ್ಣ ಎಲ್ಲಿದ್ದೀರಾ ಅಂತ. ಅವ್ರು ಹೇಳಿದ್ರಂತೆ ಮನೆಯಲ್ಲಿದ್ದೇನೆ, ಊಟ ಮಾಡ್ತಿದ್ದೇನೆ ಅಂತ. ಓಡಿ ಮಹೇಶ್ ಅಣ್ಣ ಓಡಿ ಅಂತ ಹೇಳಿದ್ರಂತೆ. ಯಾಕೆ ಅಂತ ಕೇಳಿದ್ರೆ, ಈಗ ಎನ್ಕೌಂಟ್ರ್ ಮಾಡೋಕ್ಕೆ ಬರ್ತಿದ್ದಾರೆ ನಿಮ್ಮನ್ನು ಅಂತ ಹೇಳಿದ್ರಂತೆ. ಇವರು ಓಡಿ ಜೀವವನ್ನು ಬಚಾವ್ ಮಾಡ್ಕೊಂಡ್ರಂತೆ. ಅಲ್ಲ, ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲದೆ ಸುಮ್ಮನೆ ಎನ್ಕೌಂಟ್ರ್ ಮಾಡೋಕ್ಕಾಗುತ್ತಾ? ಕಾನೂನನ್ನು ಬಾಲ್ವಾಡಿಗೆ ಹೋಗೋ ಮಕ್ಕಳು ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಯಾರ ಕಿವಿ ಮೇಲೆ ಲಾಲ್ಬಾಗ್ನ ಇಡೋಕೆ ಬಂದಿದ್ರು ಅನ್ನೋ ಪ್ರಶ್ನೆ ಆ ಮಾತನ್ನು ಕೇಳಿದಾಗೆಲ್ಲ ಬರುತ್ತೆ. ಹಾಗೆ ಆ ಬುರುಡೆ ಗ್ಯಾಂಗಿಗೆ ಆಶ್ರಯ ಕೊಟ್ಟವರ ಹೆಸರಲ್ಲಿ ಇವರ ಹೆಸರು ಇರೋದಕ್ಕೆ ಅವರು ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗೆ ಪೊಲೀಸರಿಗೆ SITಗೆ ಬೇಕಾದ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ. ಕಾನೂನಲ್ಲಿ ಸಾಕ್ಷಿ ನಾಶ ಕೂಡ ದೊಡ್ಡ ಅಪರಾಧವೇ. ಅವರಿಗೆ ಒಂದು ಅಭಯ ಹಸ್ತವನ್ನು ಕೊಟ್ಟ ತಿಮ್ರೋಡಿ ಅವರು ಈಗ 3ನೇ ಬಾಣವನ್ನು ಎದುರಿಸಬೇಕಾಗಿದೆ. ಯಾವಾಗ ಬುರುಡೆ ಗ್ಯಾಂಗಿನ ಹಿಂದೆ ಈ ಭಯಂಕರ ಮನುಷ್ಯ ಇದ್ದಾನೆ ಅಂತ ಗೊತ್ತಾಯ್ತಲ್ಲ, SIT ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಕೊಟ್ಟಿರೋ ಜೀಪನ್ನು ತಗೊಂಡು ತಿಮ್ರೋಡಿ ಮನೆಗೆ ಹೋಗ್ತಾರೆ. ಆ ತಿಮ್ರೋಡಿ ಮನೇಲಿ ಹೋಗಿ ಸರ್ಚನ್ನು ಮಾಡಿದಾಗ ಶಸ್ತ್ರಗಳು ಸಿಕ್ಕಿವೆ. ಅವು ಅಕ್ರಮವಾಗಿ ಅವರ ಮನೆಯಲ್ಲಿ ಇದ್ದಿದ್ದು. ಅದಂತೂ ಭಯಂಕರ ದೊಡ್ಡ ಸಮಸ್ಯೆ. ಆ ಶಸ್ತ್ರಗಳ ವಿಚಾರಕ್ಕೆ ಪ್ರಕರಣ ದಾಖಲಾಗಿದೆ. ಸೊ ತಿಮ್ರೋಡಿ ಅವರಿಗೆ ಇದು 4ನೇ ದಿಕ್ಕಿನಿಂದ ಬರಬಹುದಾದ 4ನೇ ಬಾಣವಾಗಿದೆ. ಸೊ ಎಲ್ಲಿ ಜಿಗಿತಾರೆ, ಎಲ್ಲಿ ಓಡ್ತಾರೆ, ಅವರಿಗೆ ಈಗ ಯಾವ ದಿಕ್ಕಿಗೆ ಓಡಿ ಮಹೇಶಣ್ಣ ಓಡಿ ಅಂತ ಯಾರು ಫೋನ್ ಮಾಡ್ತಾರೆ ಅನ್ನೋ ಕುತೂಹಲ ಇದೆ. ಇನ್ನು ಕೊನೆಯ ಬಾಣ ಏನಪ್ಪ ಅಂತ ಕೇಳಿದ್ರೆ, ಈ ಬ್ರಹ್ಮಾವರ ಪೊಲೀಸ್ ಠಾಣಾ ಲಿಮಿಟಲ್ಲಿ ಒಂದು ಕೇಸ್ ವಿಚಾರಕ್ಕೆ ಪೊಲೀಸರು ತನಿಖೆಗೆ ಬಂದಾಗ ಅಣ್ಣ ನೋಡಬೇಕಿತ್ತು, ನಾನೇ ರಾಜ ಹುಲಿ, ನಾನು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ ಅನ್ನೋ ಥರದಲ್ಲಿ ಹಾರಾಟ ಮಾಡಿದ್ದ ಹಾಗೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ. ಆ ವಿಚಾರಕ್ಕೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದರು. ಆದರೆ ವಿಚಾರಣೆ ಮಾಡೋಣ ಅಂದರೆ ಅಣ್ಣ ನಾಟ್ ರೀಚೇಬಲ್ಲು, ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಯಾರಿಗೂ ಗೊತ್ತಿಲ್ಲ, 1 ತಿಂಗಳಿಂದ ಅಡ್ರೆಸ್ಸೇ ಇಲ್ಲ. ನಾವು ಸೌಜನ್ಯ ಪರ ಹೋರಾಟಗಾರರು ಯಾವುದಕ್ಕೂ ಜಗ್ಗಲ್ಲ, ಯಾರಿಗೂ ಬಗ್ಗಲ್ಲ ಅಂದ್ಕೊಂಡು ಹೇಳ್ಕೊಂಡು ಓಡಾಡಿಕೊಂಡು ತಮ್ಮದೇ ಒಂದಿಷ್ಟು ಚೇಲಾಗಳನ್ನು ಇಟ್ಕೊಂಡು ಏನು ಅಬ್ಬರ ಮಾಡಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ 1 ತಿಂಗಳು ಯಾರ ಕಣ್ಣಿಗೂ ಕಾಣದೆ, ಯಾರ ಜಪ್ತಿಗೂ ಸಿಗದೆ ಕಾಣೆಯಾಗಿದ್ದರು. ವನವಾಸದಲ್ಲಿದ್ದರೋ ಅಜ್ಞಾತವಾಸದಲ್ಲಿದ್ದರೋ ಅವರೇ ಹೇಳಬೇಕಾಗುತ್ತೆ. ಈಗ ಕೋರ್ಟಿಗೆ ಬಂದಿದ್ದಾರೆ. 1 ಅಲ್ಲ 2 ಅಲ್ಲ 5 ಕೇಸ್ಗಳು ಮತ್ತೆ ಆ್ಯಕ್ಟಿವ್ ಆಗುತ್ತೆ. ಕೋರ್ಟಿಗೆ ಒಂದು ಬರದೇ ಇರೋ ಗುರು ಹಿಂಗೆ ಅರೆಸ್ಟ್ ಮಾಡಬೇಕು ಅಂತ ಗೊತ್ತಿದೆ ಅಂತ ಪೊಲೀಸರು ನೋಟಿಸನ್ನು ಕೊಡುವ ಜಾಗದಲ್ಲಿ ಕೊಡುವ ಭಾಷೆಯಲ್ಲಿ ಕೊಟ್ಟಿದ್ದಕ್ಕೆ ತಿಮ್ರೋಡಿ ಅವರಿಗೆ ಬೆವರು ಕಿತ್ಕೊಂಡು ಬಂದಿರಬೇಕು. ಹಾಗಾಗಿ ಕಾಲಿಗೆ ಬುದ್ಧಿ ಹೇಳಿ ಸೀದಾ ಕೋರ್ಟಿಗೆ ಬಂದಿದ್ದಾರೆ. ಹಾಗೆ ನಿರೀಕ್ಷಣಾ ಜಾಮೀನನ್ನು ಈ ಕೋರ್ಟು ಕಸದ ಬುಟ್ಟಿಗೆ ಎಸೆದಿದೆ. ಇದೆಲ್ಲ ನೋಡಿದಾಗ ಬುರುಡೆ ಗ್ಯಾಂಗಿಗೆ ಒಂದು ಅಭಯ ಹಾಗೂ ಬಲಭೀಮನಂತ ಇದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಂಧನ ಏನಾದರೂ ಆದರೆ ಬಾಕಿ 4-5 ಜನ ಇದ್ದಾವಲ್ಲ, ಅವೇನು ಮಾಡ್ತವೆ ಅನ್ನೋ ಕುತೂಹಲ ಇದೆ. ಧರ್ಮಸ್ಥಳ ಅನ್ನೋದು ಒಂದು ಪವಿತ್ರ ಕ್ಷೇತ್ರ. ಅಲ್ಲಿ ಶ್ರೀ ಮಂಜುನಾಥನ ಭಕ್ತರು ಕೋಟಿ ಇದ್ದಾರೆ. ಅಂದರೆ ಕಷ್ಟ ಬಂದರೂ ಅವನೇ, ನಷ್ಟ ಆದರೂ ಅವನೇ, ಸುಖಕ್ಕೂ ಅವನೇ ಕಾರಣ ಅಂತ ಭಕ್ತಿಯಿಂದ ನಂಬಿಕೊಂಡು ಬರೋರಿದ್ದಾರೆ. ಆ ಕ್ಷೇತ್ರದ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿಕೊಂಡ್ರೆ ಧರ್ಮಸ್ಥಳ ಮಂಜುನಾಥನ ದಾಸ ಅಣ್ಣಪ್ಪ ಸ್ವಾಮಿ ಬಿಡಬಾರ್ದು. ಎಲ್ಲರಿಗೂ ಸರಿಯಾದ ಪಾಠವನ್ನು ಕಾನೂನು ಮುಖೇನ ಅಣ್ಣಪ್ಪ ಕರುಣಿಸಲಿ ಅಂತ ನಾನು ಬೇಡಿಕೊಳ್ತೇನೆ. ಜೈ ಶ್ರೀರಾಮ್.